धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅನೇಕ ನಿಯಮಗಳಿದ್ದಾವೆ. ಅವುಗಳಲ್ಲಿನ ಕೆಲವು ನಿಯಮಗಳ ಬಗ್ಗೆ ತುಂಬಾ ಮಂದಿಗೆ ಗೊತ್ತಿಲ್ಲ. ಆದ್ರೆ ಒಂದು ನಿಯಮದ ಬಗ್ಗೆ ಮಾತ್ರ ತುಂಬಾ ಮಂದಿಗೆ ಗೊತ್ತೇ ಇರುತ್ತೆ. ಅದು ಯಾರಾದರೂ ಸತ್ತು ಹೋದಾಗ ಆ ಕುಟುಂಬದಲ್ಲಿರುವ ಮಹಿಳೆಯರು ಅಂತ್ಯಕ್ರಿಯೆಗೋಸ್ಕರ ಸ್ಮಶಾನಕ್ಕೆ ಹೋಗಕೂಡದು. ಮುಖ್ಯವಾಗಿ ಮಹಿಳೆಯರು ದಹನ ಸಂಸ್ಕಾರಕ್ಕೆ ದೂರವಿರಬೇಕು. ಹಿಂದೂ ಪುರಾಣಗಳಲ್ಲಿ ಮಹಿಳೆಯರು ದಹನ ಸಂಸ್ಕಾರಕ್ಕೆ ಹೋಗಬಾರದೆಂದು ಏಕೆ ನಿಯಮಗಳನ್ನು ವಿಧಿಸಿದರು? ಗರುಡ ಪುರಾಣದ ಪ್ರಕಾರ ಸ್ತ್ರೀಯರ ಬಗ್ಗೆ ಏನು ಹೇಳಲಾಗಿದೆ? ಈ ರೀತಿಯ ಅನೇಕ ಸಂದೇಹಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತದೆ. ನೀವು ಮಹಾಶಿವನ ಭಕ್ತರಾಗಿದ್ದರೆ ಓಂ ನಮೋ ಶಂಭೋ ಶಂಕರ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಇನ್ನು ವಿಡಿಯೋಗೆ ಎಂಟ್ರಿ ಆಗೋಣ. ಮಹಿಳೆಯರಿಗೆ ಸ್ಮಶಾನದಲ್ಲಿ ಪ್ರವೇಶವಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಸ್ಮಶಾನಕ್ಕೆ ಬಿಟ್ಟುಕೊಳ್ಳುವುದಿಲ್ಲ. ಇದು ತುಂಬಾ ಮಂದಿಗೆ ಗೊತ್ತಿರುವ ವಿಷಯವೇ. ಹಾಗಿದ್ರೆ ಇದರ ಹಿಂದಿರುವ ಅಸಲಿ ಕಾರಣವೇನು? ಯಾವುದೇ ಲಾಜಿಕ್ ಇಲ್ಲದೆ ನಮ್ಮವರು ಈ ರೀತಿ ನಿಯಮಗಳನ್ನ ವಿಧಿಸುವುದಿಲ್ಲ ಅಲ್ಲವೇ? ಹಾಗಿದ್ದರೆ ಮಹಿಳೆಯರಿಗೆ ಸ್ಮಶಾನದಲ್ಲಿ ಪ್ರವೇಶವಿಲ್ಲದಿರುವುದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಸಮಾಜದಲ್ಲಿ ತುಂಬಾ ಕಡೆ, ಅದರಲ್ಲೂ ನಗರದಲ್ಲಿ ಮಹಿಳೆಯರು ಅಂತ್ಯ ಸಂಸ್ಕಾರದಲ್ಲಿ ಸ್ಮಶಾನಕ್ಕೆ ಹೋಗಿ ದಹನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಬದಲಾಗುತ್ತಿರುವ ಕಾಲಕ್ಕೆ ನಿದರ್ಶನವಾಗಿದ್ದರೂ ಇಂದಿಗೂ ನಮ್ಮ ಧರ್ಮವನ್ನ, ಸಂಸ್ಕೃತಿಯನ್ನ ಪಾಲಿಸುವವರಿಗೆ ಮಾತ್ರ ಮಹಿಳೆಯರು ಸ್ಮಶಾನಕ್ಕೆ ಹೋಗುವುದು ಒಂದು ಮಹಾಪಾಪಕ್ಕೆ ಸಮಾನ. ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಸ್ಮಶಾನಕ್ಕೆ ಹೋಗದಂತೆ ತಡೆದಿರುವುದರ ಹಿಂದಿನ ರಹಸ್ಯವನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಮನುಷ್ಯ ಸತ್ತು ಹೋದರೆ ಕಡೆಯದಾಗಿ ಆತನ ಮುಖವನ್ನು ನೋಡುವುದಕ್ಕೂ ಕೂಡ ಮಹಿಳೆಯರನ್ನ ಸ್ಮಶಾನಕ್ಕೆ ಬಿಟ್ಟುಕೊಳ್ಳುವುದಿಲ್ಲ. ದಹನ ಸಂಸ್ಕಾರಕ್ಕೆ ಮಹಿಳೆಯರು ದೂರವಿರಲೇಬೇಕು. ಚಿತೆಗೆ ಬೆಂಕಿ ಇಡುವುದಕ್ಕೂ ಕೂಡ ಮಹಿಳೆಯರಿಗೆ ಅಸಲಿಗೆ ಹಕ್ಕಿರುವುದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರಿಗೆ ದಹನ ಪ್ರಕ್ರಿಯೆಯನ್ನು ನೆರವೇರಿಸುವುದನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಈ ರೀತಿಯಾಗಿ ಏಕೆ ನಿಯಮಗಳನ್ನು ವಿಧಿಸಿದ್ದಾರೆ? ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಅನೇಕ ರಿಸರ್ಚ್ ಗಳು ನಡೆದವು. ಪ್ರಸ್ತುತ ಕಾಲದಲ್ಲಿ ಸತ್ತು ಹೋಗಿರುವ ವ್ಯಕ್ತಿಗೆ ಗಂಡು ಮಕ್ಕಳು ಇಲ್ಲದೆ ಹೋದರೆ, ಅವರ ಕುಟುಂಬದಲ್ಲಿ ಯಾರಾದರೂ ಗಂಡು ಮಕ್ಕಳು ಇಲ್ಲದೆ ಹೋದರೆ ದೊಡ್ಡವರೆಲ್ಲ ಚರ್ಚೆ ಮಾಡಿಕೊಂಡು ಅವರ ಬಂಧುಗಳು ಅಥವಾ ಅವರ ಬಳಗದಲ್ಲಿ ಅನ್ಯೋನ್ಯವಾಗಿರುವವರ ಮೂಲಕ ಅವರಿಗೆ ಬೆಂಕಿಯನ್ನ ಇಡಿಸುತ್ತಾರೆ. ಮಗಳಿಗೆ, ಹೆಂಡತಿಗೆ ಬೆಂಕಿ ಇಡುವುದಕ್ಕೆ ಅವಕಾಶವಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಅನೇಕ ವಿಷಯಗಳಲ್ಲಿ ನಿಷೇಧವಿದೆ. ಕೆಲವು ದೇವಾಲಯಗಳಿಗೆ ಹೋಗಕೂಡದು, ಹಾಗೆಯೇ ಗರ್ಭಗುಡಿಗೆ ಪ್ರವೇಶ ಕೂಡ ಇರದು. ಹಾಗೆಯೇ ಕೆಲವು ಪೂಜೆ ಕಾರ್ಯಕ್ರಮಗಳಿಗೆ, ಚಿತೆಗೆ ಬೆಂಕಿ ಇಡುವುದಕ್ಕೆ, ಕೊನೆಗೆ ಹೆಣವನ್ನು ಹೂಳುವುದಕ್ಕೂ ಕೂಡ ಮಹಿಳೆಯರಿಗೆ ಪ್ರವೇಶವಿಲ್ಲ. ಈ ರೀತಿಯ ಸಂಪ್ರದಾಯಗಳು ಉತ್ತರವಿಲ್ಲದ ಪ್ರಶ್ನೆಗಳು. ಆದರೆ ಸ್ಮಶಾನಕ್ಕೆ ಮಹಿಳೆಯರನ್ನ ನಿಷೇಧಿಸಿರುವುದರ ಹಿಂದೆ ಆಸಕ್ತಿಕರ ಸತ್ಯಗಳು, ನಂಬಿಕೆಗಳು ಇದ್ದಾವೆ. ಕೆಲವೊಂದು ಕಡೆ ತಮ್ಮ ಪ್ರೀತಿ ಪಾತ್ರರು ಸತ್ತು ಹೋದಾಗ ಅವರನ್ನ ಹೂಳುವುದಕ್ಕೂ ಕೂಡ ಅನುಮತಿ ಇರುವುದಿಲ್ಲ. ಅಂತ್ಯಕ್ರಿಯೆಯ ಭಾಗವಾಗಿ ಶವಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಸ್ಮಶಾನಕ್ಕೆ ಸ್ತ್ರೀಯರನ್ನು ನಿಷೇಧಿಸಿರುವುದರ ಹಿಂದಿನ ಕಾರಣವನ್ನ ಪುರಾಣಗಳ ಮೂಲಕ ಸಂಶೋಧನೆ ಮಾಡಿದರು. ಆದರೆ ಮಹಾಭಾರತ ಸಮಯದಲ್ಲಿ ಕೆಲವು ಮಂದಿ ಮಹಿಳೆಯರು ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡರು. ಭೀಷ್ಮನ ಅಂತ್ಯಕ್ರಿಯೆಯಲ್ಲಿ ಕೌರವರು ಮತ್ತು ಪಾಂಡವರ ಜೊತೆ ಮಹಿಳೆಯರು ಕೂಡ ಪಾಲ್ಗೊಂಡರು ಎಂದು ಈ ಅಧ್ಯಯನದಿಂದ ಗೊತ್ತಾಯಿತು. ಮನೆಯನ್ನು, ಮಕ್ಕಳನ್ನು, ಈ ಅಂತ್ಯಕ್ರಿಯೆಗೆ ಬಂದಿರುವ ಬಂಧುಗಳನ್ನ ನೋಡಿಕೊಳ್ಳುವುದಕ್ಕೋಸ್ಕರ ಮಹಿಳೆಯರನ್ನ ಸ್ಮಶಾನಕ್ಕೆ ಬರದಂತೆ ತಡೆದಿದ್ದಾರೆ ಎಂದು ಒಂದು ನಂಬಿಕೆ ಇದೆ. ಗಂಡು ಮಕ್ಕಳು ಅಂತ್ಯಕ್ರಿಯೆಗೆ ಹೋದಾಗ ಮಹಿಳೆಯರು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ಈ ರೀತಿಯ ನಿಯಮಗಳನ್ನು ತಂದಿದ್ದಾರೆ ಎಂದು ತುಂಬಾ ಮಂದಿ ಭಾವಿಸಿದ್ದಾರೆ. ತಂದೆಯ ಮರಣದ ನಂತರ ಆತನ ಮಗನೇ ವಾರಸುದಾರ ಎಂದು ಭಾವಿಸುತ್ತಿದ್ದರು. ಸತ್ತು ಹೋಗಿರುವವರ ಅಂತ್ಯಕ್ರಿಯೆ, ಅವರ ಚಿತೆಗೆ ಬೆಂಕಿ ಇಡುವ ಕೆಲಸವನ್ನ ಪುತ್ರನು ನೆರವೇರಿಸಿದರೆ ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಒಂದು ನಂಬಿಕೆಯಾಗಿದೆ. ಆದ್ದರಿಂದಲೇ ಮಗನು ಅಥವಾ ಮಗನಿಗೆ ಸಮನಾಗಿರುವವರ ಬಳಿ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ. ಪ್ರಸ್ತುತ ಕಾಲದಲ್ಲಿ ಹೆಣ್ಣು ಗಂಡು ಸಮಾನರು ಎಂದು ಹೇಳುತ್ತಿದ್ದರೂ ಕೂಡ ವಾಸ್ತವವಾಗಿ ಮಹಿಳೆಯರು ಪುರುಷರಿಗಿಂತ ಮಾನಸಿಕವಾಗಿ ತುಂಬಾ ಬಲಹೀನರಾಗಿರುತ್ತಾರೆ. ಪೂರ್ವ ಕಾಲದಲ್ಲಿ ಮಹಿಳೆಯರು ತುಂಬಾ ಮೃದು ಮನಸ್ಸಿನವರು. ಅವರು
ಅತಿ ಬೇಗನೆ ಭಾವೋದ್ವೇಗಕ್ಕೆ ಗುರಿಯಾಗುತ್ತಾರೆ ಎಂದು ಭಾವಿಸುತ್ತಿದ್ದರು. ಆದ್ದರಿಂದಲೇ ಈ ಅಂತ್ಯಕ್ರಿಯೆಯನ್ನು ಚಿತೆಗೆ ಬೆಂಕಿ ಇಡುವುದನ್ನು ನೋಡಿ ತಡೆದುಕೊಳ್ಳುವುದಿಲ್ಲ ಎಂದು ಈ ಕಾರ್ಯಕ್ರಮದಿಂದ ದೂರ ಇಟ್ಟರು ಎಂದು ಅಧ್ಯಯನಗಳು ಹೇಳುತ್ತವೆ. ಮತ್ತೊಂದು ಶಾಕಿಂಗ್ ನಂಬಿಕೆ ಕೂಡ ಇದರ ಹಿಂದೆ ಇದೆ. ಅಂತ್ಯಕ್ರಿಯೆ ಸಮಯದಲ್ಲಿ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ಸ್ಮಶಾನದಲ್ಲಿ ಇರುತ್ತವಂತೆ. ಆದ್ದರಿಂದಲೇ ಮಹಿಳೆಯರು ಸೂಕ್ಷ್ಮ ಮನಸ್ಸಿನವರಾಗಿರುವುದರಿಂದ ಅಲ್ಲಿನ ನೆಗೆಟಿವ್ ಎನರ್ಜಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುವ ಅವಕಾಶವಿರುತ್ತದೆ ಎಂದು ಮಹಿಳೆಯರು ಸ್ಮಶಾನಕ್ಕೆ ಬರದಂತೆ ನಿಯಮಗಳನ್ನು ವಿಧಿಸಿದರು ನಮ್ಮ ಪೂರ್ವಿಕರು. ಅಂದ್ರೆ ಸ್ಮಶಾನದಲ್ಲಿ ಮಹಿಳೆಯರಿಗೆ ಅತಿ ಬೇಗನೆ ದೆವ್ವಗಳು ಆಕರ್ಷಿಸುತ್ತವೆ ಎಂದು ಈ ಸಂಪ್ರದಾಯವನ್ನು ತೆಗೆದುಕೊಂಡು ಬಂದರು ಎಂದು ಅಧ್ಯಯನಗಳು ಹೇಳುತ್ತವೆ. ಮತ್ತೊಂದು ಕಡೆ ಯಾವುದಾದರೂ ವ್ಯಕ್ತಿ ಸತ್ತು ಹೋದಾಗ ಅಳುತ್ತಾ ರೋದನೆಯನ್ನ ಪಟ್ಟರೆ ಆ ವ್ಯಕ್ತಿಯ ಆತ್ಮವು ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಯಾವುದಾದರೂ ಚಿತೆಯನ್ನ ನೋಡಿ ಹೆಣ್ಣು ಮಗಳು ಅಳದೆ ಇರಲು ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳು ಮೃದು ಮನಸ್ಸನ್ನ ಹೊಂದಿರುವವರಾಗಿರುವುದರಿಂದ ಅವರು ತಮ್ಮ ಆತ್ಮೀಯರು ಸತ್ತು ಹೋದಾಗ ತುಂಬಾ ಗೋಳಾಡುತ್ತಾರೆ. ಆದ್ದರಿಂದಲೇ ಸತ್ತು ಹೋಗಿರುವ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲೆಂಬ ಉದ್ದೇಶದಿಂದ ಹೆಣ್ಣು ಮಕ್ಕಳನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ಕೇವಲ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಚಿಕ್ಕ ಮಕ್ಕಳು ಕೂಡ ಸ್ಮಶಾನಕ್ಕೆ ಹೋಗಕೂಡದು. ಮಕ್ಕಳು ಸ್ಮಶಾನದಲ್ಲಿರುವ ಪರಿಸ್ಥಿತಿಯನ್ನು ನೋಡಿ ಖಂಡಿತವಾಗಿಯೂ ಭಯ ಬೀಳುತ್ತಾರೆ. ಸ್ಮಶಾನದಲ್ಲಿ ಎಷ್ಟೋ ಹೆಣಗಳನ್ನ ಸುಡುತ್ತಿರುತ್ತಾರೆ. ಆ ರೀತಿ ಸುಡುತ್ತಿರುವಾಗ ಹೆಣದ ತಲೆಯ ಮೇಲೆ ಒಂದು ಕೋಲಿನಿಂದ ಹೊಡೆಯುವುದು ಸಂಪ್ರದಾಯ. ಅಷ್ಟೇ ಅಲ್ಲದೆ ಸುಡುತ್ತಿರುವ ಆ ಶವ ಒಂದೇ ಸಾರಿಗೆ ಎದ್ದು ಕುಳಿತುಕೊಳ್ಳುತ್ತದೆ. ಅಂತ ದೃಶ್ಯವನ್ನು ನೋಡಿ ಸ್ತ್ರೀಯರು ಮತ್ತು ಮಕ್ಕಳು ಭಯ ಬೀಳುವ ಚಾನ್ಸಸ್ ಇರುತ್ತದೆ. ಭಯ ಬೀಳುವುದು ಮಾತ್ರವಲ್ಲದೆ ಅವರ ಮೆಂಟಾಲಿಟಿ ಮೇಲೆ ಕೂಡ ಪ್ರಭಾವ ಬೀರುತ್ತದೆ. ಆದ್ದರಿಂದಲೇ ಮಕ್ಕಳನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದು ತುಂಬಾ ಅಪಾಯಕಾರಿ. ಮಹಿಳೆಯರು ಕೂಡ ತುಂಬಾ ಮೃದುವಾಗಿ ಸೆನ್ಸಿಟಿವ್ ಆಗಿರುವುದರಿಂದ ಅವರು ಕೂಡ ಅಂತ್ಯಕ್ರಿಯೆಯಿಂದ ದೂರವಿರಬೇಕು. ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಕಟ್ಟುಪಾಡುಗಳು, ನಿಯಮಗಳು ಇರುತ್ತವೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಎಷ್ಟೋ ಕಟ್ಟುಪಾಡುಗಳು, ನಂಬಿಕೆಗಳು ಇದ್ದಾವೆ. ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತು ಹೋದ ನಂತರ ಮನೆಯನ್ನು ಶುಚಿಗೊಳಿಸಬೇಕಾಗುತ್ತದೆ. ಮೃತದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋದ ನಂತರ ಮನೆಯನ್ನು ಶುಚಿಗೊಳಿಸುವುದಕ್ಕೆ ಮನೆಯಲ್ಲಿ ಯಾರಾದರೂ ಇರಲೇಬೇಕಾಗಿರುವುದರಿಂದ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಇರಿಸುವುದು ಇಂದಿನಿಂದ ನಡೆದುಕೊಂಡು ಬಂದಿರುವ ವಾಡಿಕೆಯಾಗಿದೆ. ಏಕೆಂದರೆ ಈ ರೀತಿಯ ಜವಾಬ್ದಾರಿಗಳನ್ನ ಸ್ತ್ರೀಯರು ಮಾತ್ರವೇ ಅಚ್ಚುಕಟ್ಟಾಗಿ ನಿರ್ವಹಿಸಬಲ್ಲರು. ಆದ್ದರಿಂದಲೇ ಸ್ತ್ರೀಯರು ಮನೆಯಲ್ಲಿ ಇದ್ದರೆ ಪುರುಷರು ಅಂತ್ಯಕ್ರಿಯೆಗೆ ಹೋಗಿ ಸತ್ತು ಹೋಗಿರುವ ಶವಕ್ಕೆ ಅಂತ್ಯಕ್ರಿಯೆಯನ್ನ ಮಾಡುತ್ತಾರೆ. ಇನ್ನು ನಾವು ಸೈಂಟಿಫಿಕಲ್ ಆಗಿ ಮಾತನಾಡೋದಾದ್ರೆ ಒಂದು ಡೆಡ್ ಬಾಡಿಯನ್ನ ದಹನ ಮಾಡುತ್ತಿರುವಾಗ ಆ ಶವದ ಬ್ಯಾಕ್ಟೀರಿಯಾಗಳು ಸುತ್ತಮುತ್ತಲಿನ ವಾತಾವರಣದಲ್ಲಿ ಹರಡುತ್ತವೆ. ಅಷ್ಟೇ ಅಲ್ಲದೆ ಅಂತ್ಯಕ್ರಿಯೆಗೆ ಹೋದವರಿಗೆ ನೆಗೆಟಿವ್ ಎನರ್ಜಿ ಆವರಿಸುವ ಅವಕಾಶವಿದೆ. ಈ ನೆಗೆಟಿವ್ ಎನರ್ಜಿಯನ್ನ ಪುರುಷರು ತಡೆದುಕೊಳ್ಳುತ್ತಾರೇನೋ, ಹೆಣ್ಣು ಮಕ್ಕಳು ಮಾತ್ರ ತಡೆದುಕೊಳ್ಳಲಾಗುವುದಿಲ್ಲ. ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಅರಿಶಿಣದ ನೀರಲ್ಲಿ ಸ್ನಾನ ಮಾಡುವುದು ನಮ್ಮ ವಾಡಿಕೆಯಾಗಿದೆ. ಇದರಿಂದ ಬ್ಯಾಕ್ಟೀರಿಯಾ ಪೂರ್ತಿಯಾಗಿ ತೊಲಗಿ ಹೋಗುತ್ತವೆ. ಈ ರೀತಿಯಾಗಿ ಮನಸ್ಸನ್ನು, ಶರೀರವನ್ನು ಸ್ವಚ್ಛಗೊಳಿಸಿಕೊಂಡ ನಂತರವೇ ಮನೆಯ ಒಳಗಡೆ ಪ್ರವೇಶ. ಈ ರೀತಿಯಾಗಿ ಮಾಡದೆ ಹೋದರೆ ಅದನ್ನ ಅಶುಭವೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ಸ್ಮಶಾನಕ್ಕೆ ಹೋದವರು ಸ್ನಾನ ಮಾಡೋದಕ್ಕೋಸ್ಕರ, ತಮ್ಮನ್ನು ತಾವು ಶುದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾರಾದರೂ ಒಬ್ಬರು ಮನೆಯಲ್ಲಿ ಇರಬೇಕಾಗಿರುವುದರಿಂದ ಹೆಣ್ಣು ಮಕ್ಕಳನ್ನು ಮನೆಗೆ ಮಾತ್ರವೇ ಸೀಮಿತಗೊಳಿಸಿದರು ನಮ್ಮ ಪೂರ್ವಿಕರು. ಇನ್ನು ದುಷ್ಟಶಕ್ತಿಗಳಿಗೆ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಪ್ರಭಾವಿತರಾಗುತ್ತಿರುತ್ತಾರೆ. ದೆವ್ವಗಳು, ಭೂತಗಳು ಹೆಚ್ಚಾಗಿ ಸ್ಮಶಾನದಲ್ಲಿ ಸಂಚಾರ ಮಾಡುತ್ತಿರುತ್ತವೆ. ಅವುಗಳು ಹೆಣ್ಣು ಮಕ್ಕಳನ್ನ ಹಿಡಿದು ಪೀಡಿಸುವ ಅವಕಾಶವಿರುತ್ತದೆ. ಆದ್ದರಿಂದಲೇ ಹೆಣ್ಣು ಮಕ್ಕಳನ್ನ ಸ್ಮಶಾನದಿಂದ ದೂರವಿಡುತ್ತಾರೆ. ಮುಖ್ಯವಾಗಿ ಮದುವೆಯಾಗದಿರುವ ಹೆಣ್ಣು ಮಕ್ಕಳ ಮೇಲೆ ಈ ದುಷ್ಟ ಶಕ್ತಿಗಳು ಹೆಚ್ಚಿನ ಪ್ರಭಾವ ಬೀರುತ್ತವೆ ಎಂದು ನಮ್ಮ ಪೂರ್ವಜರ ನಂಬಿಕೆಯಾಗಿದೆ. ಅವುಗಳು ಅವರನ್ನ ಕಂಟ್ರೋಲ್ ಮಾಡುತ್ತಾ ಅವರ ಶರೀರಕ್ಕೆ ಪ್ರವೇಶ ಮಾಡುವ ಅವಕಾಶವಿರುತ್ತದೆ. ಇಂತಹ ದುಷ್ಟ ಶಕ್ತಿಗಳಿಂದ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೂ ಕೂಡ ಸ್ಮಶಾನದಿಂದ ದೂರ ಬಿಟ್ಟಿದ್ದಾರೆ ಎಂದು ಹೇಳಬಹುದು. ಇನ್ನು ಮತ್ತೊಂದು ವಿಷಯವೇನು ಅಂದ್ರೆ, ಯಾರು ಸ್ಮಶಾನಕ್ಕೆ ಹೋಗಿ ದಹನ ಸಂಸ್ಕಾರವನ್ನ ಮಾಡುತ್ತಾರೋ ಅವರೆಲ್ಲರೂ ಗುಂಡು ಹೊಡೆಸಿಕೊಳ್ಳುವುದು ಸಂಪ್ರದಾಯವಾಗಿದೆ. ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಖಂಡಿತವಾಗಿಯೂ ತಲೆಯನ್ನ ಬೋಳಿಸಿಕೊಳ್ಳಬೇಕು. ಈ ಕಾರಣದಿಂದಲೇ ಸ್ತ್ರೀಯರು ಸ್ಮಶಾನಕ್ಕೆ ಹೋಗುವುದಕ್ಕೆ ಅನುಮತಿ ಇಲ್ಲ. ಏಕೆಂದರೆ ಸ್ತ್ರೀಯರು ತಲೆಯನ್ನ ಬೋಳಿಸಿಕೊಳ್ಳುವುದು ಕೂಡ ಅಶುಭವೆಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಕೇವಲ ಗಂಡನನ್ನು ಕಳೆದುಕೊಂಡ ಸ್ತ್ರೀಯರು ಮಾತ್ರವೇ ತಲೆಯನ್ನ ಬೋಳಿಸಿಕೊಳ್ಳುತ್ತಿರುತ್ತಾರೆ. ಇಲ್ಲವೇ ದೇವರ ಹರಕೆ ಇದ್ದರೆ ಮಾತ್ರವೇ ತಲೆಯನ್ನ ಬೋಳಿಸಿಕೊಳ್ಳುತ್ತಾರೆ. ಅದನ್ನ ಬಿಟ್ಟು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ತಲೆಯನ್ನ ಬೋಳಿಸಿಕೊಳ್ಳುವುದು ಒಳ್ಳೆಯದಲ್ಲ. ಆದ್ರೆ ಬದಲಾಗುತ್ತಿರುವ ಕಾಲದ ಜೊತೆ ಜನರ ಆಲೋಚನೆಗಳು ಕೂಡ ಬದಲಾಗುತ್ತಿದ್ದಾವೆ. ಪ್ರಸ್ತುತ ಕಾಲದ ಹೆಣ್ಣು ಮಕ್ಕಳು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ. ಅವರು ನಮ್ಮ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ ಪಾಲಿಸುತ್ತಿಲ್ಲ. ನಮ್ಮ
ಹಿಂದೂ ಪುರಾಣಗಳಲ್ಲಿ ಹೇಳಿರುವ ನಂಬಿಕೆಗಳನ್ನ ಮೂಢನಂಬಿಕೆಗಳೆಂದು ಭಾವಿಸಿ ತಮಗೆ ಇಷ್ಟ ಬಂದ ಹಾಗೆ ವರ್ತಿಸುತ್ತಿದ್ದಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿರುವ ಪ್ರತಿ ವಿಷಯಗಳ ಹಿಂದೆ ಒಂದು ಲಾಜಿಕ್ ಇರುತ್ತದೆ ಎಂಬ ವಿಷಯವನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗುತ್ತದೆ ಎಂದು ನಂಬಿಕೊಂಡು ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.